ಉಗ್ರವಾದಿಗಳು ಅಮಾಯಕರನ್ನು, ಪ್ರವಾಸೋದ್ಯಕ್ಕೆ ಹೋದಂಥ ಅಮಾಯಕರನ್ನು, ಅವ್ರಿಗೇನು ಅನ್ನೋದೇ ಗೊತ್ತಿಲ್ಲ ಪಾಪ, ಏನೋ ರಜಾ ದಿನಗಳು, ಈಗ ಸ್ಕೂಲ್ ಡೇಸ್ ರಜಾ ದಿನಗಳಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದಂಥವ್ರಿಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ. ಅಂಥವ್ರಿಗೆ ಆಪರೇಷನ್ ಸಿಂಧೂರ ಅಂತ ಮೋದಿ ಒಂದು ಒಳ್ಳೆಯ ಕಾರ್ಯಾಚರಣೆ ಮಾಡಿ ಇಡೀ ವಿಶ್ವಕ್ಕೆ ಹೆಸರು ಮಾಡಿದ್ದಾರೆ. ಅಂದರೆ ಅದರ ಅರ್ಥ ಏನು? ನಾವು ಉಗ್ರವಾದಿಗಳನ್ನ ನಾವು ಸಹಿಸ್ಕೊಳ್ಳಲ್ಲ. ಭಾರತ ಇವತ್ತು ಎಲ್ಲದರಲ್ಲೂ ಶಕ್ತಿಶಾಲಿ ರಾಷ್ಟ್ರ ಆಗಿದೆ. ಪ್ರಪಂಚದಲ್ಲಿ ನಾವು ಬಲಿಷ್ಠ ರಾಷ್ಟ್ರ ಅಂತ ಮೋದಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಅವರು ಇಷ್ಟೊಂದು ಹೆಮ್ಮೆ ಪಡೋ ಅಂಥ ವಿಚಾರ ನಾವು ಎಲ್ಲ ಯಾಕೆ ಸ್ವಾಮೀಜಿಯವರ ಪ್ರಶಂಸೆ ಮಾಡ್ತೀವಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಮೋದಿಯವರು ನಮ್ಮ ಬಸವಣ್ಣವ್ರ ಬಗ್ಗೆ ಭಾಳ ವಿಚಾರಧಾರೆಯನ್ನು ತಿಳ್ಕೊಂಡಿದ್ದಾರೆ. ಬಸವಣ್ಣವರು ಏನು ಹಾಕೊಟ್ಟಿದ್ರು ಮೌಲ್ಯಗಳು, ಪ್ರಜಾಪ್ರಭುತ್ವ, ಅಂದಿನ 12ನೇ ಶತಮಾನದಲ್ಲಿ ಒಂದು ಕಾನ್ಸೆಪ್ಟ್ ಮಾಡಿದರು, ಸಂಸತ್ ಭವನ ಅಂತ ಮಾಡಿದ್ರಲ್ಲ, ಅನುಭವ ಮಂಟಪ ಅಂತ, ಅದನ್ನೆಲ್ಲ ಮೋದಿಯವರು ಅರ್ಥೈಸ್ಕೊಂಡು ಇವತ್ತು ಮುನ್ನುಗ್ತಾ ಇದ್ದಾರೆ. ಅದಕ್ಕೆ ನಾವು ಹೊಸಮಠದ ಬುದ್ಧಿಯವರ ಸಾನ್ನಿಧ್ಯದಲ್ಲಿ ಮೈಸೂರು ಜಿಲ್ಲಾ ಮಠಾಧಿಪತಿಗಳು ಇವತ್ತು ಅವ್ರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ಮುಂದೇನೂ ಅವ್ರು ಮೋದಿ ಜೊತೆ ಇರ್ತೀವಿ. ದೇಶ, ನೆಲ, ಜಲೆ, ಭಾಷೆ ಬಂದಾಗ ನಾವು ಯಾರೂ ಸ್ವಾಮೀಜಿಗಳು ಕೈ ಕಟ್ಕೊ ಕೂರಲ್ಲ. ನಾವು ಭಾರತದ ಪರವಾಗಿರ್ತೀವಿ ಅಂತ ನಾನು 2 ಮಾತನ್ನು ತಿಳಿಸ್ತಾ ಇದ್ದೀನಿ. Thank you, Yadav. Thank you.